ವಾಣಿಜ್ಯ ಮಂಡಳಿಯಲ್ಲಿ ಮಾಜಿ ಈಗಿನ ಅಧ್ಯಕ್ಷರಿಗೆ ಒಂದು ಆಸೆ ಇತ್ತು. ನಾನು ಎಲ್ಲ ಕಾರ್ಯಕರ್ತರನ್ನ ಈ ಒಂದು ಬೇರೆ ಸ್ಟೇಟಿಗೆ ಕರ್ಕೊಂಡೋಗಿ ಅಲ್ಲೇ ಒಂದು ಮೀಟಿಂಗ್ ಮಾಡಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡಬೇಕು ಅಂತ. ಆದರೆ ನಮ್ಮ ಬೈಲಾದಲ್ಲಿ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಅವ್ರೇನು ಅಂದ್ಕೊಂಡಿದ್ರು ಅದಾಗಲೇ ಅಂದ್ಕೊಂಡಿದ್ದನ್ನ ಅವಾಗಲೇ ಬುಕ್ ಮಾಡಿಬಿಟ್ಟಿದ್ರು. ಈಗಿನ ಕಾಲದಲ್ಲಿ ಬೇಗ ಫ್ಲೈಟ್ ಬುಕ್ ಮಾಡಿದಷ್ಟು ಕಮ್ಮಿ ರೇಟ್ ಇರುತ್ತೆ, ಅದು ಅಂದ್ಕೊಂಡು ಮಾಡಿದ್ರು. ಅವ್ರಿಗೆ ಆಮೇಲೆ ಗೊತ್ತಾಗಿ ಹೋಗೋಂಗಿಲ್ಲ, ವಾಣಿಜ್ಯ ಮಂಡಳಿಯಿಂದ ಖರ್ಚು ಮಾಡೋಂಗಿಲ್ಲ, ಒಳ್ಳೆಯ ಮಾಡೋದು. ಅದಕ್ಕೇನು ಮಾಡಿದ್ರು, ಈ ಒಂದು ಹೆಂಗೂ ನಾನು ಅಂದ್ಕೊಂಡಿದ್ದೆ ನಮ್ಮ ಇವ್ರನ್ನ ನಮ್ಮ ಕಾರ್ಯಕಾರಿ ಸಮಿತಿಯವ್ರನ್ನ ಹಿರಿಯರನ್ನೆಲ್ಲರೂ ಕರ್ಕೊಂಡು ಹೋಗೋಣ ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಆಗಬಾರ್ದು. ಯಾಕೆಂತ ಹೇಳಿದ್ರೆ ಮೊನ್ನೆ ಮೀಡಿಯಾ ಮುಂದೆ ನಿಂತ್ಕೊಂಡು ಅವ್ರು ಹೇಳಿದ್ಮೇಲೆ ಒಂದಕ್ಕೊಂದು ಸಂಬಂಧ ಇದೆ. ಆತ ನನಗೂ ಸ್ನೇಹಿತನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದಕ್ಕೊಂದು ಸಂಬಂಧ ಇದ್ದ ಘಟನೆಗಳನ್ನ ನೀನು ಮೀಡಿಯಾ ಮುಂದೆ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರನ್ನ ಅಡ್ಡದಾರಿಗೆ ಎಳಿತಾ ಇದೆಯಲ್ಲ, ಅದು ನನಗೆ ನೋವಾಯಿತು. ಅಲ್ಲಿ ಬೈಲ ವಿಚಾರ ಆಗಲಿ ಅಥವಾ ಮತ್ತೊಂದು ಚುನಾವಣೆ ವಿಚಾರ ಆಗಲಿ ಯಾವುದೂ ಅಲ್ಲಿ ಸಭೆ ನಡೆದೇ ಇಲ್ಲ. ಅದನ್ನು ನಿಮ್ಮ ಮುಂದೆ ಅವನು ತಪ್ಪಿಸ್ಕೊಳ್ಬೇಕು ಈ ಥರ ಹೇಳಿದನಲ್ಲ, ಇದು ನನಗೆ ಮನಸ್ಸಿಗೆ ನೋವಾಯಿತು. ನಾನು ಆ ಸ್ಪಾಟಲ್ಲಿ ಇರಲಿಲ್ಲ. ಆಲ್ರೆಡಿ ನಾನು ಬಂದು ಮಲಗಿಬಿಟ್ಟಿದ್ದೆ. ನಾನು ಹೋಗಿದ್ದೆ. ನಾನು ಅಷ್ಟೊತ್ತಿಗೆ ಬಂದು ಮಲಗಿಬಿಟ್ಟಿದ್ದೆ. ನಾನು 9:30-9:45ಗೆಲ್ಲ ಬಂದು ನನ್ನ ರೂಮಲ್ಲಿ ಮಲಗಿಬಿಟ್ಟಿದ್ದೆ. ಅದಾದ್ಮೇಲೆ ಗೊತ್ತಾಯ್ತು. ವಾಣಿಜ್ಯ ಮಂಡಳಿಯಿಂದ ಯಾವ ನೋಡೋಣ, ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಅವರು ಈಗಾಗಲೇ ಒಂದು ಶೋಕಾಸ್ ಕೊಡ್ತಾ ಇದ್ದಾರೆ, ಇವತ್ತು ಕೊಡ್ತಾರೆ. ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಆ ಎನ್ಕ್ವೈರಿ ಏನು ಔಟ್ಪುಟ್ ಬರುತ್ತೆ ಅದನ್ನು ಕಾರ್ಯಗತ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಕಡಿಮೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇಲ್ಲ, ಒಗ್ಗಟ್ಟು ಕಮ್ಮಿ ಆಗ್ತಾ ಇಲ್ಲ, ಬಟ್ ಬರೋವಂಥ ಜನ ಸರಿಯಾಗಿ ನಿಲ್ತಾ ಇಲ್ಲ ಚಿತ್ರರಂಗದಲ್ಲಿ. ಯಾಕೆಂತ ಹೇಳಿದ್ರೆ ಏನು ಹೊಸಬ್ರು ಬರ್ತಾ ಇದ್ದಾರೆ, ಅವ್ರು ಹಿಂಗೇನು ಹಿಂದೆ ಸರಿತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಸಕ್ಸಸ್ ಫೇಲ್ಯೂರ್ ಎರಡೇ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಫೇಲ್ಯೂರ್ನೇ ಬರ್ತಾ ಇದ್ದಾರೆ. ಯಾಕಂದರೆ 100-150 ಪಿಕ್ಚರು 120 ಪಿಕ್ಚರ್ ಇದ್ದಾಗ ಚಿತ್ರರಂಗ ಚೆನ್ನಾಗೇ ಇತ್ತು. ಇವತ್ತು 300 ಚಿತ್ರರಂಗ ಕೆಳಮ ಹಂತಕ್ಕೆ ಕುಸಿತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಇದು ಒಳ್ಳೆ ಪಿಕ್ಚರ್ನ ನಿಲ್ಲಿಸೋಕ್ಕಾಗ್ತದೆ. ಹಾಗಾಗಿ ನಾನು ಬರೋವಂಥ ನಿರ್ಮಾಪಕರಲ್ಲಿ ಕೇಳ್ಕೊಳ್ಳೋದು, ನೀವು ಹಿರಿಯರ ಮತ್ತು ನುರಿತ ನಿರ್ದೇಶಕರನ್ನ ಇಟ್ಕೊಂಡು ಒಳ್ಳೆ ಕಥೆ ಮಾಡ್ಕೊಂಡು ಮಾಡಿ. ಯಾಕೆಂತ ಹೇಳಿದ್ರೆ ಹಣ ಸಂಪಾದನೆ ಮಾಡೋದು ಭಾಳ ಕಷ್ಟ, ಕಳೆಯೋದು ಭಾಳ ಸುಲಭ. ಯಾಕೆಂತ ಹೇಳಿದ್ರೆ ಇದೊಂಥರ ರೇಸ್ ಇದ್ದಂಗೆ. ಅದು ಹೇಳಿ ಅವರು ರೇಸ್ಗೆ ಹೋಗಿ ಕುದುರೆ ಮೇಲೆ ಕಟ್ತಾರೆ, ನಾವು ಕಲಾವಿದರ ಮೇಲೆ ಕಟ್ತೀವಿ. ಅವರು ಬೆಳಿಗ್ಗೆ ಕಟ್ಟಿದ್ರೆ ಸಾಯಂಕಾಲದಾಗ ರಿಸಲ್ಟ್ ಮಾಡ್ತಾರೆ. ನಾವು 6 ತಿಂಗಳಾದಮೇಲೆ ಇದನ್ನು ಅನುಭವಿಸ್ತೀವಿ. ಹಾಗಾಗಿ ಅದನ್ನು ಬರೋಂಥ ನಿರ್ದೇಶಕರು ಇಂಥವೆಲ್ಲ ಘಟನೆಗಳು ನಡೀತಾ ಇರ್ತದೆ. ಹೊಸಬರು ದಯವಿಟ್ಟು ಅನುಭವವನ್ನು ಪಡ್ಕೊಂಡು ಚಿತ್ರವನ್ನು ಮಾಡಿ ಚಿತ್ರರಂಗವನ್ನು ಉಳಿಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ನಾವು ಸುಮಾರು 18-20 ಪಿಕ್ಚರ್ ಮಾಡಿ ಒಳ್ಳೆ ಪಿಕ್ಚರು ಕೊಟ್ಟಿದ್ದೀನಿ, ಕೆಟ್ಟ ಪಿಕ್ಚರು ಕೊಟ್ಟಿದ್ದೀನಿ. ಅದರಲ್ಲಿ ಈ ರೀತಿ ಸೋಲನ್ನು ಯಾವತ್ತೂ ನಾನು ಕಂಡಿದ್ದೀನಿ. ಹಾಗಾಗಿ ದಯಮಾಡಿ ಇವತ್ತು ಚಿತ್ರರಂಗ ಒಂದು ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ, ಒಂದು ಕಡೆ ಥಿಯೇಟ್ರಿಗೆ ಬಾಡಿಗೆ ಕೊಟ್ಬಿಟ್ಟು ನಾವು ಪಿಕ್ಚರ್ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂದರೆ ಅದಕ್ಕೆ ಕಾರಣ ಒಳ್ಳೆ ಪಿಕ್ಚರ್ಗಳು ಬರ್ತಾರೆ. ಅದನ್ನು ಎತ್ತುವಂಥ ಕೆಲಸವನ್ನು ನನ್ನ ಹೊಸ ನಿರ್ಮಾಣಗಳಿಗೆ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಾನು ಯಾಕೆ ನಮ್ಮ ಅಧ್ಯಕ್ಷರಿಗೆ ಮಾತಾಡಿದೆ ಅಂತಂದರೆ, ದಯವಿಟ್ಟು ಸತ್ಯ ಸಾಯಬಾರ್ದು. ಅವನೇನೇನೋ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ, ಆ ಹೇಳಿಕೆ ಸುಳ್ಳು ಅನ್ನೋದನ್ನು ನೀವು ಮೀಡಿಯಾ ಮುಂದೆ ಹೇಳಿ ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನೇ ಅವರಿಗೆ ಏರ್ಪಾటు ಮಾಡಿದ್ದು. ಇವತ್ತು ಸತ್ಯ ಯಾವುದು ಸುಳ್ಳು ಯಾವುದು ಎಲ್ಲ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಅದೇನು ಪ್ರಶ್ನೆ ಕೊಡ್ತಾರೆ ಅದನ್ನು ಅನುಭವಿಸಬೇಕು.